ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಪ್ರತಿದಿನ 2 ಸಾಲುಗಳನ್ನ ಬರೀತಿದ್ದೆ. ಈ ದಿನ 2 ಹಾಡಿನೊಂದಿಗೆ ಶುರು ಮಾಡ್ತಾ ಇದ್ದೀನಿ. ಗಣನಾಯಕಾಯ ಗಣದೈವತಾಯ ಗಣದಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೀಶಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಅಂತೂ ಬಂದೇ ಬಂತು ನಮ್ಮ ಗಣಪನ ಹಬ್ಬ. ಸೊ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಈ ದಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ದಿನ ಬಂದು ಹಬ್ಬದ ದಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ನಾವು ಈ ದಿನ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಹಬ್ಬ ವಾತಾವರಣ ಅಂದ್ರೇ ಎಷ್ಟು ಚೆನ್ನಾಗಿರುತ್ತಲ್ವಾ. ಮಾವಿನ ತೋರಣಗಳಿಂದ ಮನೆ ಬಾಗಿಲನ್ನು ಸಿಂಗರಿಸೋದು, ಹೂ ದೀಪಗಳಿಂದ ಮನೆಯನ್ನು ಅಲಂಕಾರ ಮಾಡೋದು, ಆ ಹಬ್ಬದ ಪೂಜಾ ವಿಧಾನಗಳನ್ನು ಮಾಡೋದ್ರ ಸಮೇತ ಪ್ರಸಾದವನ್ನು ದೇವರಿಗೆ ನೈವೇದ್ಯ ಆಗಿಡೋದು, ಬಂಧು ಬಾಂಧವರು ನಮ್ಮ ಮನೆಯಿಂದ ಓದೋದಕ್ಕೆ ಮಕ್ಕಳು ಹೋಗಿದ್ರೆ ಅವರು ವಾಪಸ್ ಬರೋದು, ವರ್ಕಿಂಗ್ ಅಂತ ದೂರ ಹೋಗಿದ್ರೆ ಅವರು ಹಬ್ಬಕ್ಕೆ ಹಬ್ಬದ ಹೆಸರಲ್ಲಿ ನಮ್ಮನ್ನು ಸೇರೋದು, ಈ ಎಲ್ಲ ರೀತಿ ನಮ್ಮ ಭಾರತದಲ್ಲಿ ಹಬ್ಬಗಳು ತನ್ನದೇ ಆದಂತಹ ಶ್ರೇಷ್ಠವಾದ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಈಗ ಅಂತಹದ್ದೇ ಒಂದು ದೊಡ್ಡ ಹಬ್ಬ ನಾವೆಲ್ಲರೂ ಇವತ್ತು ಆಚರಣೆ ಮಾಡಬೇಕು. ಸೊ ಎಲ್ಲ ಸಮಸ್ತ ಕೋಲಾರದ ಜನತೆಗೂ, ಎಲ್ಲ ಸಮಸ್ತ ಕನ್ನಡಿಗರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಎಲ್ಲ ಪುಟ್ಟು ಹೃದಯಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ದೇವ್ರನ್ನ ಕೇಳ್ಕೊಳ್ಳಿ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವರ್ಷ ಚೆನ್ನಾಗಿ ಅಂಕ ಪಡಲಿ ಅಂತ ದೇವ್ರನ್ನ ಮಾತ್ರ ಕೇಳಿಕೊಂಡು ಸುಮ್ಮನೆ ಇದ್ಬಿಟ್ರೆ ಆಗಲ್ಲ. ನಮ್ಮ ಶ್ರಮನೂ ಸಹ ಅದಕ್ಕೆ ಇರಬೇಕು. ಯಾವ ಹಬ್ಬ ಆದರೂ ಮಾಡಬೇಕಂದ್ರೆ ನಮ್ಮ ಶ್ರಮ ಎಷ್ಟಿರುತ್ತೆ ಅಲ್ವಾ. ಅಡುಗೆ ಮನೇಲಿ ಎಷ್ಟಿರುತ್ತೆ, ಮನೆ ಕ್ಲೀನಿಂಗ್ ಎಷ್ಟಿರುತ್ತೆ, ಪೂಜಾ ವಿಧಾನಗಳನ್ನ ಆಚರಿಸೋದ್ರಲ್ಲಿ ಎಷ್ಟು ಶ್ರಮ ಪಡ್ತೀರಿ. ಸೊ ನಾವು ಒಂದು ಒಳ್ಳೆ ರಿಸಲ್ಟ್ನ ತೊಗೋಬೇಕಂದ್ರೂ ಅಷ್ಟೇ ಶ್ರಮ ಪಡಬೇಕು. ಅದರ ಪ್ರತಿಫಲನೆ ನಮ್ಮ ಸಂತೋಷ ಆಗಿರುತ್ತೆ. ಎಲ್ಲರಿಗೂ, ನನ್ನ ಆತ್ಮೀಯರಿಗೂ, ನನ್ನ ಎಲ್ಲ ಪ್ರೀತಿಯ ಗೆಳತಿಯರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಂದು ಶ್ರೀನಿವಾಸಪುರಕ್ಕೆ ಹೋಗಿ ಶ್ರೀನಿವಾಸಪುರದಿಂದ ಮದನಪಲ್ಲಿ ರೋಡಲ್ಲಿರೋದು. ಶ್ರೀನಿವಾಸಪುರ ಬಿಟ್ಟಿದ ನಂತರ ತಾಡಿಗೋಡು ಅಂತ ಒಂದು ವಿಲೇಜ್ ಬರುತ್ತೆ. ಆ ವಿಲೇಜಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು. ಸೊ ನಮಗಂತೂ ದೇವಸ್ಥಾನ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬನ್ನಿ, ನನ್ನ ಜೊತೆ ಶುಕ್ರವಾರ ಮಾತ್ರ ಇಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾರೆ. ಇದು ಬಂದು ಶ್ರೀನಿವಾಸಪುರಕ್ಕೆ ಬಂದು ಶ್ರೀನಿವಾಸಪುರದಿಂದ ಯಾವ ರಸ್ತೆ ರೀ? ಶ್ರೀನಿವಾಸಪುರದಿಂದ ಮದನಪಲ್ಲಿಗೆ ಹೋಗೋ ರಸ್ತೆಯಲ್ಲಿ ತಾಡುಗೋಳು ಅನ್ನೋ ಒಂದು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇರೋದು. ಈ ಒಂದು ದೇವಸ್ಥಾನಕ್ಕೆ ಬಂದು ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಹೋದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಇಲ್ಲಿ ಗ್ರಾಮದ ಜನರ ನಂಬಿಕೆಯಾಗಿದೆ. ಗೌರಿ ಹಬ್ಬದ ದಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ರಿ. ದರ್ಶನ ತುಂಬ ಚೆನ್ನಾಗಾಯಿತು. ಈಗ ಇದನ್ನು ಮುಗಿಸ್ಕೊಂಡು ಕೆಲವೊಂದು LIC ಪಾಲಿಸಿನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅವ್ರ ಮನೆಗೆ ವಿಸಿಟ್ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಅದು ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗೋದು. ಯಾಕಂದರೆ ಮನೆಯಲ್ಲಿ ಹಬ್ಬ ಮಾಡಬೇಕಲ್ವ, ಅದಕ್ಕೆ. ನಮ್ಮ ದೇವರ ದರ್ಶನದ ಜೊತೆ ನಮ್ಮ ಹಸ್ಬೆಂಡ್ ಕೆಲಸನೂ ಅಂತೂ ಬಿಡ್ತೀರ ಮಾಡ್ತಿದ್ದಾರೆ. TV ಫಿಟ್ಟಿಂಗ್ ಮಾಡ್ತಿದ್ದಾರೆ. ನಮ್ಮದು ದೇವಸ್ಥಾನ ಎಲ್ಲ ಮುಗೀತು. ನಾನು ಹೇಳೋದ್ನಲ್ವ, ಆ್ಯಕ್ಚುಲಿ LIC ಎಕ್ಸ್ಪ್ಲೇನ್ ಮಾಡೋದು ಒಂದು ಹೋಮ್ ಇತ್ತು ಅಂತ, ಅದಕ್ಕಿನ್ನೂ ಹೋಗಲಿಲ್ಲ. ಅದು ಹೋಗೋಕ್ಕೆ ಮೊದಲೇ ಇಲ್ಲಿ ಒಂದು ಮನೆ ಶಿಫ್ಟಿಂಗ್ ಆಗ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಹಸ್ಬೆಂಡ್ದು ಒಂದು TV ಫಿಟ್ಟಿಂಗ್ ಇತ್ತು. ನಾನು ಯಾವಾಗ ಹೊರಗಡೆ ನಮ್ಮ ಹಸ್ಬೆಂಡ್ ಜೊತೆ ಬಂದರೂ ಅವ್ರ ಕೆಲಸ ಅಂತ ಇಟ್ಕೊಂಡಿರ್ತಾರೆ. ಸೊ ಸರಿ ಆಯಿತು ಅಂತ ಅದನ್ನು ಮುಗಿಸ್ಬಿಟ್ಟು ಈಗ ಇಲ್ಲಿ ಕಂಪ್ಲೀಟ್ ಆಯಿತು. ಈಗ ನಾನು LIC ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಒಬ್ಬರ ಮನೆಗೆ ವಿಸಿಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಮ್ಮ ಮನೆಯವ್ರು ಆಲ್ರೆಡಿ ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ ಮುಂದೆ.
ನಾನು ಹೋಗಬೇಕು, ಇಲ್ಲಾಂದರೆ ಬಿಟ್ಬಿಟ್ಟು ಹೋದರೆ ಅಷ್ಟೇ ಹೋಗಲಿಲ್ಲ, ಬಿಟ್ಟತ್ತು ಹೋಗಲ್ಲ ಬಿಡಿ. ನಮ್ಮ ಹಸ್ಬೆಂಡ್ ಟಿ ವಿ ಫಿಟ್ಟಿಂಗ್ ಮಾಡೋದಕ್ಕೆ ಅಂತ ಸೊ ಗೊತ್ತಿರೋರ ಮನೆಗೆ ಇದು ವಿಸಿಟ್ ಮಾಡಿದ್ದು. ಆ್ಯಕ್ಚುಲಿ ಅಲ್ಲಂತೂ ಅವ್ರ ಅಮ್ಮ ಇದ್ದರು, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಇವರು ಟಿ ವಿ ಫಿಟ್ಟಿಂಗ್ ಮಾಡೋ ಅಷ್ಟರೊಳಗೆ ನನಗೆ ಒಳ್ಳೆ ಕಂಪ್ನಿ ಕೊಟ್ಟರು. ಬರೋವಾಗ ಹಂಗೆ ನೋಡಿ ಅರಿಶಿನ ಕುಂಕುಮ ಕೊಟ್ಟು ನಾನು ಇಷ್ಟಪಡುವಂಥ ಮಲ್ಲಿಗೆ ಹೂನ ಇಟ್ಟು ಅರಿಶಿನ ಕುಂಕುಮ ಕೊಟ್ಟಿದ್ದಾರೆ. ಸೊ ಹೋಗಿದ್ದ ಕಡೆ ನೋಡಿ ಯಾರೂ ಆಗಿದ್ರೂ ಎಷ್ಟು ಆತ್ಮೀಯತೆಯಿಂದ ಮಾತಾಡಿದಾಗ ನಮಗೆ ಎಷ್ಟೊಂದೆಲ್ಲ ಖುಷಿ ಆಗುತ್ತೆ. ಈಗ ಬರ್ತಾಯಿದ್ರು ಹೋಗಿ ಬನ್ನಿ ಅಮ್ಮ, ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದೆ ಬನ್ನಿ ಅಂತೆಲ್ಲ ಹೇಳಿದ್ರು. ಅದೇ ಹೇಳೋದು, ನಮ್ಮ ಮಾತು ಚೆನ್ನಾಗಿದ್ದರೆ ಊರೆಲ್ಲ ನಮಗೆ ನೆಂಟರೇ ಆಗಿರ್ತಾರೆ. ಆದರೆ ನಾವು ಚೆನ್ನಾಗಿದ್ದರೆ ಜಾಸ್ತಿ ನಮ್ಮ ನೆಂಟರು ಪರರು ಆಗಿಬಿಡ್ತಾರೆ. ಅದೇ ಅನಿಸುತ್ತೆ ನಿಜ. ಮತ್ತು ಇಲ್ಲಿ ಈಗ ಶ್ರೀನಿವಾಸಪುರದಲ್ಲಿ ಇನ್ನೊಂದು ಬೇಕ್ರಿಗೆ ವಿಸಿಟ್ ಮಾಡ್ತಾಯಿದ್ರಿ. ಬೇಕ್ರಿನಲ್ಲಿ ಏನಾದರೂ ಸ್ವಲ್ಪ ತಿನ್ನೋಣ. ಇನ್ನೂ ಊಟ ಮಾಡಲಿಲ್ಲ ಅಲ್ವಾ, ಟೈಮ್ ಆಗಿದೆ, ಆಲ್ಮೋಸ್ಟು 4:12 ಆಗಿದೆ. ಹೊಟ್ಟೆ ಹಸಿತಾ ಇದೆ. ಒಂಚೂರು ಬೇಕ್ರಿನಲ್ಲಾದರೂ ಏನಾದರೂ ತಿನ್ನೋಣ ಅಂತ ಬರ್ತಿದ್ದೀರಿ. ಆ್ಯಕ್ಚುಲಿ ಈ ಬೇಕ್ರಿ ಸ್ಪೆಷಲ್ ಏನು ಅಂದರೆ, ಪ್ರತಿ ವರ್ಷ ನನ್ನ ಬರ್ಡೇಗೆ ನಮ್ಮ ಹಸ್ಬೆಂಡು ಈ ಬೇಕ್ರಿಯಿಂದನೇ ಕೇಕ್ ಮಾಡಿಸ್ಕೊಂಬರೋದು. ಬನ್ನಿ ನಿಮಗೆ ಆ ಬೇಕ್ರಿ ಯಾವುದು ಅಂತ ತೋರಿಸ್ತೀನಿ. ಅದರಲ್ಲೇ ಈ ಬೇಕ್ರಿ ಬಂದು ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದೇ. ಸೊ ಪ್ರತಿ ವರ್ಷವೂ ಸಹ ನನಗೆ ತುಂಬ ಚೆನ್ನಾಗಿ ಕೇಕ್ ರೆಡಿ ಮಾಡಿಕೊಡ್ತಾರೆ. ಸೊ ಅಲ್ಲಿಂದನೇ ನನಗೆ ಪ್ರತಿ ವರ್ಷವೂ ನಮ್ಮ ಹಸ್ಬೆಂಡು ಕೇಕ್ ತರೋದು. ಮತ್ತು ಈಗ ಬೇಕ್ರಿಯಲ್ಲಿ ನಾನು ನನ್ನ ಫೇವ್ರೆಟ್ ಸ್ವೀಟ್ ಚಮಚಮ್ ಮತ್ತು ಕಾಜು ಬರ್ಫಿ ಇವೆರಡು ನಂಗೆ ತುಂಬ ಇಷ್ಟ. ಸೊ ಇವೆರಡೂ ಟೇಸ್ಟ್ ಮುಗಿಸಿದ್ದಾಯಿತು. ಶ್ರೀನಿವಾಸಪುರ ಬಿಟ್ಟು ಮತ್ತು ನಾನು ಕೋಲಾರ ರಿಟರ್ನ್ ಆಗ್ತಾಯಿದ್ದೆ. ಸೊ ನಮ್ಮ ಲಿಖಿತಾ ನೆನಪಾದ್ಲು, ಸರಿ ಲಿಖಿತಾ ಮನೆಗೆ ಹೋಗೋಣ ಅಂತ ಲಿಖಿತಾ ಮನೆ ವಿಸಿಟ್ ಮಾಡಿದ್ರಿ. ನೋಡಿ ಇವತ್ತು ನಮ್ಮ ಲಿಖಿತಾ ಅವ್ರ ಊರಿಗೆ ಬಂದಿದ್ದೀರಿ. ಸೊ ಲಿಖಿತಾ ಅವ್ರ ತೋಟ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಇವೆಲ್ಲನೂ ಸಹ ಲಿಖಿತಾ ಮನೆ, ಅದು ಲಿಖಿತಾ ಅವ್ರ ತೋಟಗಳು ಅಷ್ಟು ಲಿಖಿತಾ ಅವ್ರ ತೋಟನೇ. ಲಿಖಿತಾ ಅವ್ರ ಮನೆ ಮುಂದೆ ಅಂಜೂರ ಮರ ನೋಡಿ, ಅಂಜೂರಗಳು ಬಿಟ್ಟಿದ್ದಾವೆ. ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ಲಿಖಿತಾ ತೋರಿಸ್ತಾ ಇದ್ದಾಳೆ ಅಂಜೂರ. ನಾವು ಡ್ರೈ ಫ್ರೂಟ್ ತಿಂತೀರಲ್ವಾ, ಸೊ ಅಂಜೂರ ಬಿಡುವಂತಹ ಮರ. ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಅಂಜೂರ ಈ ರೀತಿ ಈ ಮರದಲ್ಲಿ ಅದು ಈ ರೀತಿ ಬಿಡುತ್ತೆ ಅಂತ. ಅಂಜೂರನ ತೋರಿಸ್ತೀನಿ ನೋಡಿ. ನೋಡಿ ಲಿಖಿತಾ ತೋರಿಸ್ತಿದ್ದಾಳೆ. ಇದು ಅಂಜೂರ, ಇದು ಒಣಗಿದ ಮೇಲೆ ಸೊ ನಾವು ತಿಂತಿರಲ್ಲ ಡ್ರೈ ಫ್ರೂಟು, ಆ ಥರ ಅಂಜೂರ ಆಗುತ್ತೆ. ಓಪನ್ ಮಾಡಮ್ಮ ಒಂದು, ಆವಾಗಲೇ ಇತ್ತಲ್ಲ ನಿನ್ನ ಕೈಯಲ್ಲಿ ನೋಡಿ. ಇದೆಲ್ಲನೂ ಅಂಜೂರನೇ. ಹೊಟ್ಟು ತೆಗಿತಾ ಇದ್ದಾಳೆ. ಎಲ್ಲ ಒಳಗಡೆ ಅಂತೂ ಓಪನ್ ಮಾಡಿದ ತಕ್ಷಣವೇ ಫುಲ್ ಎಲ್ಲ ಪಿಂಕ್ ಕಲರ್ ಕಾಣಿಸ್ತಾ ಇದೆ. ನಾವು ಡ್ರೈ ಫ್ರೂಟ್ ತಿಂತಿರಲ್ಲ ನೋಡಿ, ಅದೇ ಅಂಜೂರ, ಬಟ್ ಬಿಟ್ಟಾಗ ಮರದಲ್ಲಿ ಇರೋ ಅಂಜೂರ ಈ ರೀತಿ ಇರುತ್ತೆ. ಇದು ಶುಗರ್ಗೆಲ್ಲ ನೋಡಿ. ನಮ್ಮ ಮಿನಿ ಡಾಕ್ಟರ್ ನೋಡಿ, ಇದು ಚೆನ್ನಾಗಿರುತ್ತೆ. ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ನೋಡಿ ಅಂಜೂರ, ನಿಮಗೆ ಬೇಕಿದ್ರೆ ನೈಫಲ್ಲಿ ತೆಗೀರಿ, ಕೈಯಲ್ಲಿ ಕಂಫರ್ಟ್ ಇಲ್ಲ ಅಂದರೆ. ಸ್ವೀಟಾಗಿ ತುಂಬ ಚೆನ್ನಾಗಿದೆ. ನಾವು ಡ್ರೈ ಫ್ರೂಟ್ ತಿಂತಿರಲ್ಲ ಅದಕ್ಕಿಂತ ಇಷ್ಟಪಡ್ತೀರಿ ಈ ಥರ ಮರದಲ್ಲಿ ಬಿಟ್ಟಿರೋ ಅಂಜೂರ ತಿಂದರೆ. ಶುಗರಿಗೆ ಒಳ್ಳೆಯದು. ಹೆಂಗಿದೆಯಾ? ಸೂಪರ್. ಸೊ ಈ ರೀತಿ ಒಂದು ಸ್ವಲ್ಪ ಸುತ್ತಮುತ್ತಲು ತೋಟ ವಾತಾವರಣ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿ ಟೈಮ್ ಆಗ್ತಿತ್ತು. ಸೊ ಮತ್ತೆ ಅವ್ರ ಮನೆಯಿಂದ ರಿಟರ್ನ್ ಆಗಬೇಕು ಅಂದ್ಬಿಡ್ತೀವಿ. ಮತ್ತು ಜೊತೆನಲ್ಲಿ ಹಬ್ಬ ಇತ್ತಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ ಮ್ಯಾಮ್ ಅಂತ ಲಿಖಿತಾ ಅಂದಿದ್ದಕ್ಕೆ ನೋಡಿ. ಲಿಖಿತಾ ಅವ್ರ ತೋಟದಲ್ಲೇ ದಾಸವಾಳ ಹೂ ಕೊಡ್ತಿದ್ದಾಳೆ. ಮತ್ತು ಆಲ್ಮೋಸ್ಟ್ ಕೆಲವೊಂದು ಹೂವು ಎಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದಾಳೆ. ಹೆಂಗೂ ಗೌರಿ ಗಣೇಶನ ಹಬ್ಬಕ್ಕೆ ಈಗಂತೂ ಮಾತಾಡ್ಸೋಂಗಿಲ್ಲ, ಹೂವು ಅಷ್ಟು ರೇಟ್ ಇದೆ. ಹೆಂಗೂ ಸ್ವಲ್ಪ ಇಲ್ಲೇ ಹೂವು ರೆಡಿ ಆಯಿತು. ಸೊ ಫೈನಲಿ ಲಿಖಿತಾ ಅವ್ರ ಮನೆ ತೋಟ ಎಲ್ಲ ನೋಡಿಕೊಂಡು ಹೂ ಎಲ್ಲ ಕಿತ್ಕೊಂಡು ಒಂದು ಸ್ವಲ್ಪ ಅಂಜೂರ ಎಲ್ಲ ತೊಗೊಂಡು ಮೊನ್ನೆ ಜೋಳ ಅಪ್ಲೋಡ್ ಮಾಡಿದ್ರಾ? ಇನ್ನೂ ಇಲ್ಲ ಅಂದರೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಲಿಖಿತಾ. ನೋಡಿ ಲಿಖಿತಾ ಅವ್ರ ತೋಟ ಮನೆ ಎಲ್ಲ ನೋಡಿಕೊಂಡು ಲಿಖಿತನೂ ಎತ್ತಾಕೊಂಡು ಹೋಗ್ತಾ ಇದ್ದೀರಿ. ಅಲ್ಲಿ ಲಿಖಿತಾ ಅವ್ರ ಆಂಟಿ ಅವ್ರ ಮನೆ ಹತ್ರ ಒಂದು ಅಂದವಾಗಿರೋ ಡೈರಾ ಹೂವು ಬಿಟ್ಟಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ.
ಈ 5 ನಿಮಿಷ ಹಿಂದೆನೇ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ತೋಟ, ಅಲ್ಲಿ ಜೋರಾಗಿ ಮಳೆ ಬೀಳ್ತಿತ್ತು. ಇಲ್ಲಿ ಮಳೆ ಬೀಳ್ತಾ ಇರಲಿಲ್ಲ. ಈಗ ಇಲ್ಲಿನೂ ಮಳೆ ಬಿದ್ದು ನಿಂತಿದೆ. ಇಲ್ಲಿ ಈಗ ಮಾವಿನೆಲೆ ಕಿತ್ಕೊಳ್ಳೋಣ ಅಂತ ಬಂದಿದ್ದೀರಿ. ಬನ್ನಿ ನನ್ನ ಜೊತೆ. ನೋಡಿ ಲಿಖಿತ ಮಾವಿನೆಲೆ ಕಿತ್ಕೊಡ್ತಾ ಇದ್ದಾಳೆ. ತುಂಬ ಸಾಹಸ ಮಾಡ್ತಾ ಇದ್ದಾಳೆ. ಅಮ್ಮ ತುಂಬ ಚಿಕ್ಕದು, ಬರ್ತೀನಿರು ನಾನೇ. ನೋಡಿ ಎಷ್ಟು ಚೆನ್ನಾಗಿದೆ ಡೇರಾ ಹೂವು. ಇವತ್ತು ನಮ್ಮ ಗಣಪ ಕೇಳ್ಕೊಂಬಂದಿದ್ದಾನೆ, ಹೆಡಳ್ಳಿ ಡೇರಾ ಹೂನ ಇಟ್ಕೋಬೇಕು ಅಂತ. ಅಲ್ಲ ನಮ್ಮ ಗಣಪನ ಪಾದಕ್ಕೆ ಹೋಗೋದಕ್ಕೆ ಡೈರಾ ಹೂ ಕೇಳ್ಕೊಂಬಂದಿದೆ. ನಾನು ದಾರಿನಲ್ಲಿ ಬರ್ತಾ ಇದ್ದೆ ನೋಡಿ, ಈ ಮರ ಒಂದು ಸ್ವಲ್ಪ ಕ್ರಿಸ್ಮಸ್ ಟ್ರೀ ಥರ ಇದೆ. ಈ ಮರನ ಚೆನ್ನಾಗಿರುತ್ತೆ ಡೆಕೋರೇಟ್ ಮಾಡೋಕ್ಕೆ ಅಂತ ಒಂದೆರಡು ಕೊಂಬೆನ ಕಿತ್ಕೊಂಡೆ. ಈಗ ಲಿಖಿತ ಮನೆ ಆದಮೇಲೆ ಆ್ಯಕ್ಚುಲಿ ಇಲ್ಲಿ ನನ್ನ ಫ್ರೆಂಡ್ ಮನೆ ಬರುತ್ತೆ, ಜ್ಯೋತಿ ಅಂತ. ಹಿಂದೆ ಬಸ್ ಬರ್ತಾ ಇದೆ ರೀ. ನಾನು LCC ನಲ್ಲಿ ಕಂಪ್ಯೂಟರ್ ಕಲಿಯೋವಾಗ ತುಂಬ ವರ್ಷಗಳ ಹಿಂದೆ ನಮ್ಮ ಬ್ಯಾಚ್ ನಮ್ಮದು, ನಾನಾಗ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೆ ಟೀಚರಾಗಿ. ಸೊ ಆ ಟೈಮಲ್ಲಿ ನಾವೆಲ್ಲ ಒಂದು ಗ್ರೂಪು ಈವ್ನಿಂಗ್ 6 o'clock ಕಂಪ್ಯೂಟರ್ನ ಕಲಿಯೋಕ್ಕೆ ಅಂತ ಹೋಗ್ತಿದ್ರಿ ಕೋಲಾರಲ್ಲಿ LCC ನಲ್ಲಿ. ಸೊ ಆಗ ನನ್ನ ಫ್ರೆಂಡ್ ಅವಳು. ಈಗ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೆ. ತುಂಬ ವರ್ಷ ಆಯಿತು. ಆ್ಯಕ್ಚುಲಿ ಅವಳ ಕಾಂಟ್ಯಾಕ್ಟ್ ನಂಬರು ನನ್ನ ಹತ್ರ ಇಲ್ಲ. ಅವಳು ಇದ್ದಾಳೋ ಇಲ್ಲೋ ಗೊತ್ತಿಲ್ಲ. ಹೋಗೋಣ, ಇದೇ ರೋಡಲ್ಲೇ ಅವ್ರ ಮನೆ ಇರೋದು. ಸೊ ಹೋಗ್ತಾ ಇದ್ದೀನಿ. ಇದ್ದರೆ ಅಂತೂ ಖುಷಿ ಆಗುತ್ತೆ, ನೋಡ್ಕೊಂಡು ಬಂದಂಗೂ ಅನಿಸುತ್ತೆ. ಜ್ಯೋತಿ, ಹಲೋ ಮೇಡಮ್ ಅವರೇ. ನಾನಲ್ಲ, ನಿಮ್ಮ ನಾಯಿ ಕಚ್ಚಿಬಿಡೋದಮ್ಮ ಬಾಯಿಲಿ. ನಿಜನಾ? ಅಪ್ಪ ನನ್ನ ಹತ್ರ ಬರ್ಬಿಡು. ಸುಮ್ಮನಿರೋ, ನನ್ನ ಹತ್ರ ಬರ್ಬಿಡ. ಸೊ ಈ ರೀತಿ ಗಣೇಶ ಫೆಸ್ಟಿವಲ್ಗೆ ಅಲ್ಲಿ ಏನೇನೆಲ್ಲ ದಾರಿನಲ್ಲಿ ಡೆಕೋರೇಟಿವ್ ಗಿಡ ಕಾಣಿಸ್ತು ಅದೆಲ್ಲ ಸ್ವಲ್ಪ ತೊಗೊಂಡೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನನ್ನ ಫ್ರೆಂಡ್ ಮನೆ ನೆನಪಾಗಿ ಈಗ ಅವ್ರ ಮನೆಗೆ ವಿಸಿಟ್ ಮಾಡ್ತಾಯಿದ್ದೀನಿ. ನೋಡಿ ಗೌರಿ ಹಬ್ಬ ಅಲ್ವಾ, ಆ ಹೊಸ್ಲಿಗೆಲ್ಲ ಪೂಜೆ ಮಾಡಿ ದೀಪ ಹಣಿಸಿ, ಮನೆಯಲ್ಲೂ ಸಹ ದೀಪ ಹಣಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ಲು ನನ್ನ ಫ್ರೆಂಡು. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗಿದ ತಕ್ಷಣ ಅವ್ರ ಮಗಳು ಇವಳನ್ನಂತೂ ನಾನು ಹಬ್ಬಕ್ಕೆ ನಮ್ಮ ಜ್ಯೋತಿ ಮನೆಯಲ್ಲಿ ಬೆಳಗ್ಸಿರೋ ದೀಪ. ಇವಳು ನಮ್ಮ ಜ್ಯೋತಿ ಮಗಳು. ಹಾಯ್. ನನಗೆ ಪರಿಚಯ ಆದಾಗ 5ನೇ ಕ್ಲಾಸು 6ನೇ ಕ್ಲಾಸು. ಈಗ ನೋಡಿ ಎಷ್ಟು ಬೆಳೆದು ಬಿಟ್ಟಿದ್ದಾಳೆ. ಗಂಡನ ಹುಡುಕ್ಬೇಕು, ಅಲ್ಲ ಹುಡುಗನ ಹುಡುಕ್ಬೇಕು. ದೇವ್ರನ್ನ ಹಿಡೀರಿ, ಚೆನ್ನಾಗಿ ಮಾಡಿದಾಳೆ ಪೂಜೆ. ಇರೋದ್ರಲ್ಲಂತೂ ನಮ್ಮ ಜ್ಯೋತಿ ಚೆನ್ನಾಗಿ ನೋಡಿ. ನಮ್ಮ ಫ್ರೆಂಡ್ ಜ್ಯೋತಿ ಅವರ ಮಗಳು, ನ್ಯೂ ಸಬ್ಸ್ಕ್ರೈಬರ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಅದೇ ನೋಡ್ತಾರೆ ನೋಡಿ ನಮ್ಮ ಜ್ಯೋತಿ ಮನೆ ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ. ಜ್ಯೋತಿ ಅವ್ರ ಮನೇಲಿ ಬಿಸಿ ಬಿಸಿ ಬೋಂಡ, ಮೈಸೂರು ಬೋಂಡ. ಅದು ಮೈಸೂರು ಬೋಂಡ. ಹಾಂ ಎಲ್ಲ ತಿಂದಾಗ್ತಾ ಇದ್ದೀನಿ ನಾನೇ. ಎಲ್ಲ ನಾನೇ ತಿಂತಾ ಇದ್ದೀನಿ. ಅಮ್ಮ ಏನಂತ ಅಲ್ಲ, ಅವ್ರು ನೋಡಿದವ್ರು ಮೇಡಮ್ ಎಷ್ಟು ಒಂದೇ ತಿಂತಾ ಇರೋದು ನಿಜವಾಗ್ಲೂ. ಈ ಹಬ್ಬ ಆದ್ರಿಂದ ಒಬ್ಬಟ್ಟು ಫುಲ್ ಎಲ್ಲ ಸ್ಪೆಷಲ್ ಊಟ ಮಾಡಿದ್ರು. ಮತ್ತೆ ರಾತ್ರಿ ಬರೋದು 10 ಗಂಟೆಗೆ. ನೋಡಿ ಜ್ಯೋತಿ ಅವ್ರ ಮನೇಲಿ ಒಬ್ಬಟ್ಟು, ದೇವ್ರ ಪ್ರಸಾದ, ಕೇಸರಿ ಬಾತ್, ಮೈಸೂರು ಬೋಂಡ, ಹಾಗಲಕಾಯಿ ಗೊಜ್ಜು, ಬಾಳೆಹಣ್ಣು. ಇನ್ನು ತುಂಬಿಸ್ತಾ ಇದ್ದಾಳೆ ಸಾಕೆ. ನಲ್ಗಂಗಮ್ಮ ದೇವಸ್ಥಾನದಲ್ಲ ನೋಡಿ. ಊಟ ಎಲ್ಲ ಮಾಡ್ಬಿಟ್ಟು ಎಲ್ಲ ಆಚೆ ಕುತ್ಕೊಂಡು ಮಾತಾಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿದೆ ನೈಟ್. ಇಲ್ಲ ಅಮ್ಮ, ಅಮ್ಮ ಊರಲ್ಲಿದ್ದಾರೆ. ಅಮ್ಮ ಅಲ್ಲಿ ಇದು ಟೇಕಲ್ ಹುಣಸಿಕೋಟೆ. ಅಲ್ಲಿ ಊಟ ಆದಮೇಲೆ ಟೀ ರೆಡಿ ಆಗಿದೆ. ಎತ್ಕೊಳ್ರಿ ಟೀ. ಇನ್ನ ಇದೆ.
ನೀವೇನು ತಿರ್ಸಿ ನಾವು ನೀನು ಮಾಡ್ಲಿ ಕೊಡ್ತೀನಿ ನಾನು. ಇದರಲ್ಲಿ ಏನೇ ಕಾಣಿಸುತ್ತೆ ನೋಡು, ಬ್ಲಾಕ್ ಕರ್ರಿ ಮುಖದಲ್ಲ. ಇಬ್ರು ಕಪ್ಪಗೆ ಚೆನ್ನಾಗಿದ್ದೀರಲ್ವಾ? ಇವಳೆ ನನ್ನ ಫ್ರೆಂಡ್ ಜ್ಯೋತಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನಮ್ಮ ಜ್ಯೋತಿ ಅವ್ರ ಅಮ್ಮ ಅಂತೂ ಹೇಳ್ತಿದ್ರು, ಇವತ್ತು ನನ್ನ ಮಗಳು ಸೊಸೆ ಎಲ್ಲರೂ ಕರೆದ್ರಮ್ಮ, ಯಾರೂ ಬಂದಿಲ್ಲ, ನೀನಂತೂ ನಮ್ಮನೆ ಹೆಣ್ಮಗು ಬಂದೆ, ತುಂಬ ಖುಷಿಯಾಯಿತು ಅಂತ ಖುಷಿಯಾಗಿ ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದ್ರು. ಜ್ಯೋತಿಗಂತೂ ನಾನು ಹೋಗಿದ್ದು ಫುಲ್ ಖುಷಿ ಆಯಿತು, ಯಾಕಂದರೆ ತುಂಬ ವರ್ಷ ಆಗಿತ್ತು. ಈವನ್ ಫೋನ್ ನಂಬರು ಸಹ ಮಿಸ್ ಆಗಿತ್ತು. ಅವ್ರ ಮಗಳ ಜೊತೆ, ಜ್ಯೋತಿ ಜೊತೆ, ಅವ್ರ ಅಮ್ಮ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ಅವರು ನನಗೆ ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡು ಕಳಿಸಿದ್ರು. ಅವ್ರ ಅಮ್ಮ ಅಂತೂ ಪದೇ ಪದೇ ಹೇಳ್ತಿದ್ರು, ಇವತ್ತು ಯಾರೂ ಬರಲಿಲ್ಲ ಏನು ಬೇಜಾರಾಗ್ತಿತ್ತಮ್ಮ, ನೋಡಿ ಎಲ್ಲರೂ ಅವ್ರವ್ರ ಮನೇಲಿ ಸೆಟ್ಲ್ ಆಗಿಬಿಟ್ಮೇಲೆ ನಮ್ಮ ಮನೆ ಹಬ್ಬ ಅಂತಾರೆ, ನೀನು ಹೆಂಗೂ ಇವತ್ತು ಬಂದೆ, ತುಂಬ ಖುಷಿ ಆಯಿತು, ಹಿಂಗೆ ಯಾವಾಗಲೂ ಬರ್ತೀರಮ್ಮ, ಇವತ್ತು ಇದ್ಬಿಡು ಅಂತ ಹೇಳ್ತಿದ್ರು. ಸೊ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮನೆಯಿಂದ ಹೊರಟೆ. ಬಾಯ್, ಟೇಕ್ ಕೇರ್, ಚೆನ್ನಾಗಿ ಓದು. ಚೆನ್ನಾಗಿ ಬೀಳ್ತಿದ್ದಾಳೆ ವರ್ಷ. ನಿಮ್ಮ ಮನೆ ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಬಾಯ್ ಅಮ್ಮ. ಸ್ಟಾರ್ಟ್ ಮಾಡಿರಿ, ಚೆನ್ನಾಗಿ ಓದು. ನೀನೇನ ಕಾಲೇಜ್ ಮುಗಿದ್ಮೇಲೆ ಫ್ರೀ ಇದ್ದರೆ ಕಾಲ್ ಮಾಡು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಮನೆಗೆ. ಓಕೆನಾ? ಮಳೆ ಬರ್ತಾ ಇದೆ, ಒಳಗಡೆ ಹೋಗು. ಹಾಂ, ಬಾಯ್. ಮಕ್ಕಳನ್ನ ಕೇಳ್ದೆ ಅಂತ ಹೇಳಿ ಜ್ಯೋತಿ. ಬಾಯ್. ನನ್ನ ಫ್ರೆಂಡ್ ಮನೆಗೆ ಇವತ್ತು ನಾನು ಆಕಸ್ಮಿಕವಾಗಿ ವಿಸಿಟ್ ಮಾಡಿದೆ. ಆ್ಯಕ್ಚುಲಿ ಇವಳ ಮನೆಗೆ ನಾನು ಬಂದು ತುಂಬ ವರ್ಷನೇ ಆಗಿತ್ತು. 3 ವರ್ಷದ ಹಿಂದೆ ಒಂದು ಫೆಸ್ಟಿವಲ್ಗೆ, ಗಣೇಶ ಫೆಸ್ಟಿವಲ್ಗೆ ನಾನು ಅಟೆಂಡ್ ಮಾಡಿದ್ದಿದ್ದು. ಸೊ ಈಗ ಇವತ್ತು ಬಂದಿದ್ದೀನಿ. ತುಂಬ ಅಂತೂ ಖುಷಿ ಆಯಿತು. ಅವಳು ಇರ್ತಾಳೋ ಇಲ್ಲೋ ಅಂದ್ಕೊಂಡು ಹೋಗಿದ್ದೆ, ಬಟ್ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ಲು. ನೋಡಿ, ಒಂಥರ ಅಂದ್ಕೊಳ್ತೀರಿ ನಾವು ಒಬ್ಬರು ಮನೆಗೆ ಹೋಗ್ತಾ ಇದ್ದೀರಿ ಅಂತಂದ್ರೇ ಏನೋ ಅವರೊಂದು ಅಷ್ಟು ಲಕ್ಷ ಕೊಡ್ತಾರ, ಅಷ್ಟು ಸಾವಿರ ಕೊಡ್ತಾರ, ನಾವೆಷ್ಟು ಕೊಡ್ತೀರಿ ಅನ್ನೋದಲ್ಲ, ಅವರೆಷ್ಟು ಪ್ರೀತಿ ಕೊಡ್ತಾರೆ, ನಾವೆಷ್ಟು ಪ್ರೀತಿಯಿಂದ ಆಚೆ ಬರ್ತೀರಿ ಅನ್ನೋದೇ ಮುಖ್ಯ ಅಲ್ವಾ. ಸೊ ನನ್ನ ಫ್ರೆಂಡ್ ಮನೇಲೂ ನಾವು ಅಷ್ಟೇ ಚೆನ್ನಾಗಿ ಸ್ಪೆಂಡ್ ಮಾಡಿದ್ರಿ. ಸೊ ಮನಸ್ಸು ಖುಷಿ ಪಡೋದಕ್ಕೆ, ಒಂದು ಆತ್ಮೀಯತೆಗೆ, ಪ್ರೀತಿಗೆ, ಶ್ರೀಮಂತಿಗೆ ಏನೂ ಬೇಕಾಗಿಲ್ಲ. ಆ ಟ್ರೀಟ್ ಮಾಡುವಂಥ ಒಳ್ಳೆ ಮನಸ್ಸಿದ್ರೆ ಸಾಕು. ನೋಡಿ, ಅದಕ್ಕೆ ಎಕ್ಸಾಂಪಲ್ ನನ್ನ ಫ್ರೆಂಡೇ. ಅವಳ ಮನೆಗೆ ಹೋಗಿ ವಾಪಸ್ ಹೋಗ್ತಾ ಇದ್ದೀನಿ. ಸೊ ತುಂಬ ಖುಷಿಯಾಗಿ ಫೀಲ್ ಆಗ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ಲು. ಈವನ್ ಇವಾಗಲೇ ಅಲ್ಲ, ಪ್ರತಿ ವರ್ಷವೂ ಅಷ್ಟೇ. ನಾನು ಯಾವಾಗಲೇ 3 ವರ್ಷ ಆಯಿತು ಅವಳ ಮನೆ ನೋಡಿ. ನಾನು ಅವಳು ಇದ್ದಾರೋ ಇಲ್ಲೋ ಇಲ್ಲಿ ಅಂದ್ಕೊಂಡಿದ್ದೆ. 3 ವರ್ಷದ ಹಿಂದೆ ನಾನು ಯಾವಾಗಲೇ ಬರಲಿ, ಅವಳು ಇಷ್ಟೇ ಚೆನ್ನಾಗಿ ನೋಡಿ ಕಳಿಸ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ. ಸೊ ಅಂತೂ ಎಲ್ಲೋ ಒಂದು ಕಡೆ ಹೋಗಬೇಕು ಅಂತ ಪ್ರಯಾಣ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಅಲ್ಲಿ ಅಂದ್ಕೊಂಡು ನೈಟ್ ಆಗೋಯ್ತು. ಕೋಲಾರ ಅಂತೂ ಫುಲ್ಲು ಮಳೆ. ಈಗ ನಾನು ಹೋಗ್ತಾ ಇರೋ ಮನೆ ಬಂದು ನನ್ನ ಸ್ಪೆಷಲ್ ಹೌಸ್, ನನ್ನ ಡ್ರೀಮ್ ಹೌಸ್. ಮತ್ತು ನಾನು ಫಸ್ಟು ಕೋಲಾರಿಗೆ ಬಂದಾಗ ನಾನಿದ್ದಂತಹ ಬಾಡಿಗೆ ಮನೆ. ನಾನು ಎಷ್ಟೋ ಕಲ್ತಿದ್ದು, ಎಷ್ಟೋ ಪಡ್ಕೊಂಡಿದ್ದು, ನಾನು ಮೇಲಕ್ಕೆ ಎದ್ದಂತಹ ಪಾಯ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆ ಮನೆಗೆ ಇವತ್ತು ನಾನು ವಿಸಿಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೋಡಿ, ತೋರಿಸ್ತಾ ಇದ್ದೀನಿ ಏರಿಯಾ. ಈ ಏರಿಯಾ ನಾನಿದ್ದಾಗ, ಅಂದರೆ ನಾನು ಬಿ ಎಡ್ ಮಾಡೋ ಟೈಮಲ್ಲಿ ಇಲ್ಲಿದ್ದಿದ್ದು. ಸೊ ನಾನು ಬಿ ಎಡ್ ಮಾಡೋ ಟೈಮಲ್ಲಿ 11-12 ವರ್ಷಗಳ ಹಿಂದೆ ಇಲ್ಲಿ ಯಾವುದೇ ರೀತಿ ಒಂದು ಹೋಮ್ ಇರಲಿಲ್ಲ, ಏನೂ ಇರಲಿಲ್ಲ, ಪೂರ್ತಿ ಖಾಲಿ ಪ್ಲೇಸ್ ಇತ್ತು. ಇವತ್ತು ಎಷ್ಟೊಂದು ಮನೆಗಳು ಇಲ್ಲಿ ಆಗಿದ್ದಾವೆ. ಏನಂತೂ ಮಾಡಲ್ಲಬ್ಬ, ಸುಮ್ಮನಿರೋ. ಅದೆಲ್ಲ ಅದೇ ನಾಯಿ ಎಲ್ಲ ಯಾವುದೂ ಇಲ್ಲ ಅಲ್ವಾ? ಒಂಚೂರು ಪರವಾಗಿಲ್ಲ, ದಪ್ಪ ಬಂದ್ಬಿಟ್ಟಿದೆ ನಿಮ್ಮ ಹುಡುಗಿ. ದಪ್ಪ ಆಗಿದ್ದಾಳೆ ಮೇಡಮ್ ಅವರು, ನಾವೇ ಅದೇ ಅಂತ ಇದ್ದೀವಿ. ಏನು LKG ಹುಡುಗಿ ಇದ್ದೋಳು, ಇವಾಗ ಮೊನ್ನೆ ನೋಡಿದ್ರೆ ಒಂದು ಅಂದ್ರೆ ಇವಾಗ ಇನ್ನೂ ಸ್ವಲ್ಪ ಆಗೋಗಿದ್ದಾಳೆ.
ನನಗೆ ಬರೋದು ಐಡಿಯಾನೇ ಇರಲಿಲ್ಲ, ಹಂಗೆ ಆಕಸ್ಮಿಕವಾಗಿ ಬಂದೆ. ಅಮ್ಮ ಹೆಂಗಿದೆಯಾ? ಈಗೇನಾ ಓದ್ತಾರದು? LKG ಹುಡುಗಿ ಮೆಹಂದಿ ಹಾಕಕ್ಕ ಅಂತ ಬರೋಳು. ಯಾವಾಗ ಮೆಹಂದಿ. ಈಗ ನಾನು ವಿಸಿಟ್ ಮಾಡಿರೋ ಹೌಸ್ ಅಂತೂ ಹೇಳಿದ್ನಲ್ಲ ಆಲ್ರೆಡಿ, ನನ್ನ ಫೇವ್ರೆಟ್ ಹೌಸ್. ಮತ್ತು ನನ್ನ ಪ್ರಯಾಣ ಸ್ಟಾರ್ಟ್ ಮಾಡಿದ ಹೌಸ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ಇಲ್ಲಂತೂ ಓನರ್ ನಾನು ಅಲ್ಲಿದ್ದಾಗಂತೂ ತುಂಬಾ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಈವನ್ ನನಗೆ ಅಷ್ಟೊಂದು ಆಗೆಲ್ಲ ಅಡುಗೆ ಮಾಡೋಕ್ಕೆಲ್ಲ ಏನೂ ಬರ್ತಿರ್ಲಿಲ್ಲ. ಆಂಟಿ ತುಂಬ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡ್ತಿದ್ರು. ಈವನ್ ಅವ್ರ ಮನೇಲಿ ನಾನು 2 ಇಯರ್ಸ್ ನನ್ನ BEd ಕಳೆದ ಮೇಲೆ 1 ಇಯರ್ ಎಕ್ಸ್ಟ್ರಾ ನಾನು ಅಲ್ಲಿದ್ದೆ. ಅದಾದ ನಂತರನೇ ಕೋಲಾರ ಒಳಗಡೆ ನನ್ನ ಎಂಟ್ರಿ. ಸೊ ಏನೇ ಆಗಲಿ, ಈಗ ಅವ್ರ ಮನೆಗೆ ಬಂದಿದ್ದು ತುಂಬ ವರ್ಷ ಆಗಿತ್ತು. ಅವ್ರ ಮನೆಗೂ ಬಂದು ಮತ್ತು ನಾನು ಇದ್ದಿದ್ದರ ರೂಮ್ನ ನೋಡಿದ್ದು ಇದೆಲ್ಲ ನನಗೆ ತುಂಬಾ ಖುಷಿ ಕೊಡ್ತು. ನೋಡಿ, ನಮ್ಮ ಅನನ್ಯ ಇವಳು LKGನಲ್ಲಿ ಇದ್ದಾಗ ಇವ್ರ ಮನೇಲಿ ನಾನು ರೆಂಟಿಗೆ ಇದ್ದಿದ್ದು. ಸೊ ಆಂಟಿ ಇಷ್ಟು ವರ್ಷಗಳಾದ್ರೂ ಹಿಂಗೆ ಇದ್ದೀರಿ. ಹಾಗೆ ಹೇಳಿ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ. ಆಯ್ತು. ಹಾಂ, ಇದು ಹೊಸದು, ಅದು ಹಿಂದೆದು ಹಳೇದು, ಆದರೆ ನಾವು ಹೋದ್ಮೇಲಿಂದದು. ಇದು ಇವಾಗ ಚೆನ್ನಾಗಿದೆ. ಇದು ನೋಡಿ ಹಾಕ್ಸ್ಬಿಟ್ಟಿದ್ದಾರೆ ಸ್ಟೆಪ್ಸು. ಮೊದಲು ಅದು ಕಂಬಿದಿತ್ತಲ್ವಾ ನೋಡಿ. ಇದು ಫಸ್ಟು ನಾನು ಇಲ್ಲಿದ್ದಾಗ ಕಂಬಿದಿತ್ತು ಸ್ಟೆಪ್ಸು, ಈಗ ಸ್ಟೆಪ್ಸ್ ಹಾಕ್ಸಿದ್ದಾರೆ. ಸೊ ಇಷ್ಟು ದೂರ ಬಂದಿದ್ದೀನಿ. ನಾನು ಇದ್ದಿದ್ದು ರೂಮ್ ನೋಡಬೇಕು ಅಂತ. ಇದೆಲ್ಲ ಇರಲಿಲ್ಲ ಫಸ್ಟು, ಇದೆಲ್ಲ ಏನೂ ಇರಲಿಲ್ಲ, ಜಸ್ಟ್ ಒಂದು ರೂಮ್ ಇತ್ತಷ್ಟೇ. ನೋಡಿ ಇವಾಗ ಇದೆಲ್ಲ ಈಗ ಹೊಸ್ದಾಗಿ ಕಟ್ಟಿರೋದು. ನೋಡಿ, ಅಮ್ಮು ಫಂಕ್ಷನ್ಗೆ ನಾನು ಕೊಟ್ಟಿರೋ ರಾಧಾಕೃಷ್ಣ ಫೋಟೋ. ಕರೆಂಟ್ ಇಲ್ಲ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ ಅಮ್ಮು. ಇನ್ನು ಇದು ಈ ರೂಮ್ ಬಂದು ಇವರು ಈಗ ನ್ಯೂಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ನಾನು BEd ಮಾಡೋ ಟೈಮಲ್ಲಿ ನಾನು ಇಲ್ಲೇ ಇದ್ದಿದ್ದು. ಸೊ ನಾನು ಫಸ್ಟ್ ಕೋಲಾರಲ್ಲಿ ಸ್ಟೇ ಆಗಿದ್ದು ನನ್ನ ಪುಟ್ಟ ಅರಮನೆ. ಕರೆಂಟ್ ಇಲ್ಲ, ಎಲ್ಲ ಐಟಮ್ಸು ಏನೋ ಹಾಕಿದ್ರೆ. ಬಟ್ ಇವಾಗ ನಾವಾಗ ಇಲ್ಲೇ ಇದ್ದಾಗ ಎಷ್ಟು ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಫುಲ್ಲು ಕಿಚನ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ. ಇವಾಗ ಎಷ್ಟು ಚಿಕ್ಕದಾಗಿ ಅನ್ನಿಸ್ತಿದೆ ಅಲ್ಲ ಅಮ್ಮು? ಟಾರ್ಚ್ ಟಾರ್ಚ್ ನೋಡಿ, ಇಲ್ಲಿ ಇಷ್ಟು ಕಿಚನ್ ಮಾಡ್ಕೊಂಡಿದ್ದೆ. ಸೊ ಇಲ್ಲೇ ಮಲಗ್ತಾ ಇದ್ದಿದ್ದು. ಇಷ್ಟೇ ರೂಮು. ಇದೇ ನನ್ನ ಪುಟ್ಟ ಅರಮನೆ. ಸೊ ಕೋಲಾರಲ್ಲಿ ನನ್ನ ಫಸ್ಟ್ ಹೌಸ್. ಅಷ್ಟು ವಿಡಿಯೋ ಮೊನ್ನೆವರೆಗೂ ಇಟ್ಟಿದ್ದೆ ನಾನು. ಇವರು ಏನಾಯಿತು, ಫೋನ್ ಏನೋ ಮಾಡಿದ್ರು, ಫೋನ್ ಫಾರ್ಮೇಟ್ ಆಗಿ ವಿಡಿಯೋ ಎಲ್ಲ ಡಿಲ್. ಅದರಲ್ಲಿ ನಾನು ಸೂಟ್ ಕೇಸ್ ಇಟ್ಕೊಂಡಿದ್ದು ಮೇಲೆ, ಸರ್ಜಾ ಮೇಲೆ, ಟೇಬಲ್ ಮೇಲೆ ಚಿಕ್ಕದಾಗಿ ಸ್ಟ್ಯಾಂಡ್. ಆ ಸ್ಟ್ಯಾಂಡ್ ಇವಾಗೂ ಇಟ್ಟಿದ್ದೀನಿ. ದೇವ್ರನ್ನ ಇಡಕ್ಕೆ ತರಿಸಿದ್ನಲ್ವಾ, ಆ ಸ್ಟ್ಯಾಂಡು ಎಲ್ಲ ನೆನಪಿತ್ತು. ಏನು ಮಾಡೋದು, ಇವಾಗೆಲ್ಲ ಈ ಕಡೆ ಸೈಟ್ ಜಾಸ್ತಿ ರೇಟ್. ಹೌದು, ಗೌರಿ ಹಬ್ಬಕ್ಕೆ ರಜಾ ಇಲ್ಲ, ಗಣೇಶ ಹಬ್ಬಕ್ಕೆ ರಜೆ. ಚೆಕ್ ಮಾಡೋದು ಕಲ್ತ್ಕೊಂಡೆ ಮಗಳೇ ಅವ್ರದ್ದು ಸುತ್ತ. ಸರ್ ಕರ್ಕೊಂಬನ್ನಿ, ಅನನ್ಯನ ಕರ್ಕೊಂಡೇ ಬಂದಿಲ್ಲ. ಬಿಡುವೇ ಇಲ್ಲ ಪಾಪ. ಆಂಟಿನ ಕರ್ಕೊಂಬನ್ನಿ ಒಂದಿನ. ಇವಾಗೆ ಬಂದಿದ್ದು ನಮ್ಮನೇಲಿ ಇವನ್ನೆಲ್ಲ ಫಂಕ್ಷನ್ ಮಾಡೋಣ ಅಂದ್ರೆ ಆ ಭಾಗ್ಯ ಇನ್ನೂ ಬಂದಿಲ್ಲ. ನೋಡಿ ಅಲ್ಲ, ಈಗ ಸ್ಕೂಲಿಂದ ಬಂದ ತಕ್ಷಣ 5 ನಿಮಿಷ ಕೂಡ ಗುರುವಿಲ್ಲ ಅವ್ರಿಗೆ. ಹಂಗೆ ಓಡಿದ್ದು ಟ್ಯೂಷನ್ಗೆ.
ಹೇಯ್ ನಡಿ ಹೊರಗೆ. ನನ್ನ ಇಲ್ಲಿದ್ದ ನಾಯಿನೇ ಕಚ್ಚಿದ್ದು ನಾನು ಚೆನ್ನಾಗಿ ನಿಲ್ಸಿದೆ ಇಷ್ಟ ಇಲ್ಲಪ್ಪ. ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಮಾತುಕತೆ ಮುಗಿಸಿ ನೆಕ್ಸ್ಟ್ ಕೋಲಾರ ಒಳಗಡೆ ಎಂಟರ್ ಆದ್ರಿ. ಆ ಹಬ್ಬದ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು. ನೋಡಿ ನಮ್ಮ ಕೋಲಾರ ಹಬ್ಬದ ವಾತಾವರಣ ಯಾವ ರೀತಿ ಇದೆ ಅಂತ. ಏನು ಎಲ್ಲಿ ನೋಡಿದ್ರು ಹೂವು, ಬಾಳೆದಿಂಡು, ಫ್ರೂಟ್ಸು, ಜನ ಸಾಗಣೆ ಹರಿದು ಬರ್ತಿದ್ದಾರೆ. ಅದರಿಂದ ಎಸ್ಪೆಷಲಿ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಂತೂ ಗಣೇಶ ಫುಲ್ ನೋಡೋಕ್ಕೆ ಸಾಲದು. ಎಲ್ಲಿ ತಗೊಳ್ಳೋಣ, ಎಲ್ಲ ಕಡೆ ಗಣೇಶ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಹೋಗೋಣ ಅಂತಲೇ. ನೋಡಿ ಕೋಲಾರ ಜೂನಿಯರ್ ಕಾಲೇಜಲ್ಲಿ ಗ್ರೌಂಡಲ್ಲಿ ಇಟ್ಟಿರೋದು ಗಣೇಶ ಸೀಲಿಂಗ್ಗೆ. ಸೊ ಎಲ್ಲಿ ಹೋಗೋಣ ಅಪ್ಪ ಅನಿಸ್ತಿದೆ, ಅಷ್ಟು ಗಣೇಶಗಳು ಕಾಣಿಸ್ತಾ ಇದ್ದಾರೆ. ಯಾವ ಶಾಪ್ಗೆ ಹೋಗಿ ತೊಗೊಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಅಷ್ಟು ಗಣೇಶಗಳು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾವೆ. ಈ ಗಣೇಶನ ಸೆಲೆಕ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ನೋಡಿ ಚೆನ್ನಾಗೈತೆ. ಸೊ ಫೈನಲಿ ಅಂದವಾಗಿರುವ ಗೌರಿ ತಾಯಿ ಗಣೇಶ ದೇವ್ರನ್ನ ಪರ್ಚೇಸಿಂಗ್ ಕಂಪ್ಲೀಟ್ ಆಯಿತು. ಸೊ ಬಾರ್ಗಿಂಗ್ ಎಲ್ಲ ಮಾಡಿ ಫೈನಲ್ ಒಂದು ರೇಟಿಗೆ ತೊಗೊಂಡಿದ್ದೀರಿ. ಈಗ ಮನೆಗೆ ಹೋಗ್ತಾಯಿದ್ದೀರಿ. ಬೆಳಗ್ಗೆ ಇದನ್ನಂತೂ ಸುತ್ತು ಸಾಕಾಗಿದೆ. ಸೊ ಈಗ ಮನೆಗೆ ಹೋಗಿ ಇನ್ನೇನು ದೇವ್ರನ್ನ ಕುಳಿಸುವಂತಹ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಓಕೆ, ದೇವ್ರನ್ನೆಲ್ಲ ಕೂಡಿಸಿದ್ದಾದಮೇಲೆ ನಮ್ಮ ಮನೇಲಿ ಯಾವ ರೀತಿ ಗೌರಿ ಗಣೇಶ ಹಬ್ಬ ನಡೀತು ಅಂತ ನಾನು ನಿಮಗೆ ವಾಟ್ಸಪ್ಪಲ್ಲಿ ಸೊ ನೆಕ್ಸ್ಟ್ ಡೇದೆಲ್ಲ ಅಪ್ಡೇಟ್ ಮಾಡ್ತೀನಿ. ಓಕೆ, ಬಾಯ್. ಈ ರೀತಿ ಡೇ ಎಲ್ಲ ಕಂಪ್ಲೀಟ್ ಆಗಿ ಮನೆಗೆ ಬರೋಷ್ಟೊಡನೆ ಸೊ ಆಲ್ಮೋಸ್ಟು ಟೈಮ್ ಆಗಿತ್ತು. ಸೊ ಮನೆಗೆ ಬಂದು ನಾನು ಸ್ವಲ್ಪ ಫ್ಲವರ್ಸು ಅದು ಇದು ಎಲ್ಲ ಡೆಕೋರೇಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲ ಮುಗಿಸ್ಕೊಂಬಿಡೋಣ ಆರಾಮಾಗಿ, ಆಮೇಲೆ ದೀಪ ಹಣಿಸ್ಬೋದು ಅಂತ. ನೋಡಿ ಎಲ್ಲ ಅಂತೂ ಫುಲ್ ಚಿಲ್ಲರೆ ಅಂಗಡಿ ಇಟ್ಟು ಅಂತೂ ಇಂತೂ ಪೂರ್ತಿ ನನ್ನ ಒಂದು ದೇವರಿಗೆ ಮಾಡೋ ಡೆಕೋರೇಷನ್ಸು, ಪೂಜೆಗೆ ಏನೇನು ಬೇಕು ಎಲ್ಲ ಉಣಿಸ್ಕೊಂಡಿದ್ದಾಯಿತು. ಉಣಿಸ್ಕೊಳ್ಳೋಷ್ಟೊಳಗೆ ನೈಟ್ 3:30 ಆಯಿತು. 3:30 ಆಗಿ ಫೈನಲ್ ಸುಮ್ಮನೆ ಒಂದು ವೀಡಿಯೋ ಹಿಡಿದ್ಬಿಟ್ಟು ಸಾಕಪ್ಪ ಅಂತ ಇನ್ನೆಲ್ಲ ಅಲ್ಲಿಂದ ಅಲ್ಲೇ ಬಿಟ್ಬಿಟ್ಟು ಮಲಗಿಬಿಟ್ಟೆ. ಸೊ ಮಾರ್ನಿಂಗ್ ಆಯಿತು ಪೂಜೆ ಮಾಡಿದ್ದು ಎಲ್ಲ. ಈ ರೀತಿ ನಮ್ಮನೆ ಗೌರಿ ಗಣೇಶ ಹಬ್ಬನ ನಾನು ಕೂಡಿಸಿದ್ದೀನಿ. ಸೊ ಹೇಗಿದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಮನೆಯಲ್ಲೂ ಸಹ ಗೌರಿ ಗಣೇಶ ಹಬ್ಬ ತುಂಬ ವಿಜೃಂಭಣೆಯಿಂದಲೇ ಮಾಡ್ತಾ ಇರ್ತೀರಲ್ವ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಈ ರೀತಿ ನಮ್ಮ ಮನೆಯಲ್ಲಿ ನಾನು ಅಂದವಾದ ಫ್ಲವರ್ಸಿಂದ ನಮ್ಮ ಗೌರಿ ತಾಯಿಯನ್ನು ಗಣೇಶನನ್ನು ಡೆಕೋರೇಟ್ ಮಾಡಿಟ್ಟೆ. ಸೊ ಮಾರ್ನಿಂಗ್ ಎದ್ದು ದೀಪ ಎಲ್ಲ ಅಂಟಿಸ್ದೆ. ಸೊ ಮಾರ್ನಿಂಗ್ ನೆಕ್ಸ್ಟ್ ಗಣಪನ ಫೆಸ್ಟಿವಲ್ ಯಾವ ರೀತಿ ಆಯಿತು ಏನು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ನೋಡಿ ಆಲ್ರೆಡಿ ನಾನು ಅಲ್ಲಿ ಫ್ಲವರ್ಸ್ ಎಲ್ಲ ತೊಗೊಂಡಿದ್ದು, ಡೆಕೋರೇಟ್ ಮಾಡೋಕ್ಕೆ ಅಲ್ಲಿ ಟ್ರೀಸ್ ಎಲ್ಲ ತೊಗೊಂಡಿದ್ದು ಎಲ್ಲನೂ ಅರೇಂಜ್ ಮಾಡಿದ್ದೀನಿ. ಸೊ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೊಮ್ಮೆ ಭೇಟಿ ಆಗೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.